ವಿಜಯಪುರ ಜಿಲ್ಲೆಯ ದೇವರಪುರಿಗೆ ತಾಲೂಕಿನ ಜಾಲ್ವಾದ್ ಮತ್ತು ಕೋರವಾರ ಸರಹದ್ದಿನಲ್ಲಿ ಬರುವಂಥ ಸುಮಾರು 20 ರೈತರ 69 ಎಕರೆ ಜಮೀನನ್ನು ಭ್ರಷ್ಟ REZ ಟ್ರಾನ್ಸ್ಮಿಷನ್ ಲಿಮಿಟೆಡ್ ಕಂಪನಿ ಹರಿಯಾಣ ಮೂಲದ್ದು ಜಮೀನನ್ನು ಖರೀದಿ ಮಾಡಿ ಬೇರೆ ಬೇರೆ ರೀತಿಯಲ್ಲಿ ದರದಲ್ಲಿ ರೈತರಿಗೆ 15 ಲಕ್ಷದಿಂದ 28 ಲಕ್ಷದವರೆಗೂ ಪ್ರತಿ ಎಕರೆಗೆ ಜಮೀನು ಖರೀದಿ ಮಾಡಿ ಇವತ್ತು ರೈತರನ್ನ ಬೀದಿಗೆ ತಂದು ಕೂಡಿಸುವಂಥ ಕೆಲಸ ಈ ಭ್ರಷ್ಟ REZ ಕಂಪನಿ ಮಾಡಿದೆ. ಇದರದ್ದು 400 kV ವಿದ್ಯುತ್ ಸ್ಥಾವರ ಘಟಕವನ್ನು ಸ್ಥಾಪನೆ ಮಾಡುವಂಥ ಯೋಜನೆ. ಇವಾಗ ನಮಗೆ ಏಕದರ ರೂಪ ಪ್ರತಿ ಎಕರೆಗೆ 40 ಲಕ್ಷ ರೂಪಾಯಿ ಬೇಡಿಕೆಯನ್ನು ಮುಂದಿಟ್ಟುಕೊಂಡು ನಾವು ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೀವಿ. ಇವತ್ತಿಗೆ 11ನೇ ದಿನ ನಡೀತಾ ಇರುವಂಥ ಹೋರಾಟದ ಸಮಯ. ಆದರೆ ಇದುವರೆಗೂ ಈ ಕಂಪನಿಯ MD ಅವರಾಗಲಿ GM ಆಗಲಿ ಅಥವಾ ಯಾರೂ ಇದುವರೆಗೂ ನಮ್ಮ ರೈತರಿಗೆ ಒಂದು ಸಕಾರಾತ್ಮಕವಾಗಿ ಸ್ಪಂದನೆ ನೀಡಿಲ್ಲ. ಈಗ ನಾವು ಮುಂದಿನ ಹೋರಾಟದ ಹಾದಿಗೋಸ್ಕರ ಮಾನ್ಯ ಜಿಲ್ಲಾಡಳಿತಕ್ಕೆ ಜಿಲ್ಲಾಧಿಕಾರಿಗಳು ಹಾಗೂ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ವಿಜಯಪುರ ಅವರಲ್ಲಿ ಮನವಿ ಮಾಡಿಕೊಳ್ಳೋದು ಏನಂತಂದ್ರೆ, ಈ ಬಂಡ ಭ್ರಷ್ಟ ಈ REZ ಟ್ರಾನ್ಸ್ಮಿಷನ್ ಲಿಮಿಟೆಡ್ ಕಂಪನಿಯನ್ನು ನಾವು ನಮ್ಮ ಹೋರಾಟದ ಮೂಲಕ ಕಾನೂನಿನ ರೀತಿಯಲ್ಲಿ ಇವರನ್ನು ಬಗ್ಗುಬಡಿಯುವಂಥ ಕೆಲಸವನ್ನು ನಾವು ಮಾಡ್ತೀವಿ. ನಮ್ಮ ಕ್ಷೇತ್ರದ ಮಾನ್ಯ ರಾಜಗೌಡ ಪಾಟೀಲ್ ಶಾಸಕರು ನಮ್ಮ ರೈತರ ಪರವಾಗಿ ನಿಂತುಕೊಂಡು ನಮಗೆ ಬೆಂಬಲವನ್ನು ನೀಡ್ತಾ ಇದ್ದಾರೆ. ತಾಲೂಕು ಆಡಳಿತ ಬೆಂಬಲವಾಗಿ ನಿಂತುಕೊಂಡಿದೆ. ಹಾಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಏನಪ್ಪ ಅಂದರೆ ಬೆಂಬಲವಾಗಿ ನಿಂತುಕೊಂಡಿದ್ದಾರೆ. ಹಾಗೂ ನಮ್ಮ ವಿಜಯಪುರ ಜಿಲ್ಲೆಯ ಗೌರವಯುತ ಪೊಲೀಸ್ ವರಿಷ್ಠಾಧಿಕಾರಿಗಳಂತ ಸಾಹೇಬರು ಅವರು ನಮ್ಮ ವಿಜಯಪುರ ಜಿಲ್ಲೆಯವರು. ಇಲ್ಲಿ ಆಗಿರುವಂಥ ರೈತರಿಗೆ ಅನ್ಯಾಯಕ್ಕೋಸ್ಕರ ಅವರು ರೈತರ ಪರವಾಗಿ ನಿಂತುಕೊಳ್ತಾರ ಅನ್ನುವಂಥ ನಮಗೆ ಸಂಪೂರ್ಣ ವಿಶ್ವಾಸ ಇದೆ. ಮತ್ತು ಇದುವರೆಗೂ ನಮ್ಮ ಹೋರಾಟಗಳಲ್ಲಿ ಅವರು ಸಂಪೂರ್ಣವಾಗಿ ಬೆಂಬಲವಾಗಿ ನಿಂತ್ಕೊಂಡು ನಮಗೆ ಸಹಕಾರ ನೀಡಿದ್ದಾರೆ. ಇನ್ನು ಮುಂದಿನ ಹೋರಾಟದಲ್ಲಿ ನಮ್ಮ ರೈತರಿಗೆ ಜಯ ಸಿಗೋ ತನಕನೂ ಏನಪ್ಪ ಅಂದ್ರೆ ಅವರು ನಿಂತ್ಕೊಳ್ತಾರೆ ಅನ್ನುವಂಥ ಸಂಪೂರ್ಣ ವಿಶ್ವಾಸದಿಂದ ಈ ಹೋರಾಟವನ್ನು ನಾವು ಇನ್ನೂ ಮುಂದುವರಿಸ್ತೀವಿ. ನಮಗೆ ಏಕದರದಲ್ಲಿ ಪ್ರತಿ ರೈತರಿಗೆ ಅನ್ಯಾಯ ಆದಂಥವ್ರಿಗೆ ನಮಗೆ DD ಸಿಗುವವರೆಗೂ ರೈತರ ಖಾತೆಗೆ ಪರಿಹಾರ ಜಮಾ ಆಗುವವರೆಗೂ ಎಲ್ಲ ಕಾರ್ಯಚಟುವಟಿಕೆಗಳನ್ನು ಬಂದು ನಾವು ಇಟ್ಟಿದ್ದೀವಿ. ಮುಂದೆನೂ ಬಂದಿರ್ತೈತಿ. ನಮಗೆ ಪರಿಹಾರ ಸಿಗುವವರೆಗೂ ಇದನ್ನು ಯಾವುದೇ ಕಾರ್ಯಚಟುವಟಿಕೆಗಳನ್ನು ನಡೆಸಲಿಕ್ಕೆ ಅವಕಾಶ ಕೊಡುವುದಿಲ್ಲ ಅನ್ನೋಂಥದ್ದು ಈ ಮಾಧ್ಯಮದ ಮೂಲಕ ಸ್ಪಷ್ಟವಾಗಿ ಘಂಟಾಘೋಷವಾಗಿ ನಾವು ಕಠೋರವಾಗಿ ಹೇಳಕ್ಕೆ ಬಯಸ್ತಾ ಇದ್ದೀವಿ. ರಾಜ್ಯಾಧ್ಯಕ್ಷರು ಉತ್ತರ ಕರ್ನಾಟಕ ರಾಜ್ಯ ರೈತ ಸಂಘ ಶಂಕರಗೌಡ ಹಿರೇಗೌಡರು.